ಭಾಳ ಖುಷಿ ಆಗುತ್ತೆ, ಎಷ್ಟು ಪ್ರೀತಿಸ್ತಾರಲ್ವ ನನ್ನ ಅಂಥದ್ದೇನು ನೋಡಿ ನನ್ನ ಹತ್ರ. ಆರ್ ಡಿ ಬಗ್ಗೆ ಮಾತಾಡಲ್ಲ, ಯಾಕಂದರೆ ಬಂದವರು ಒಂದು 20 ಜನ ಬಂದಿದ್ದಾರೆ. ಆರ್ ಡಿ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಬ್ರಾಂಚ್ ಬಗ್ಗೆ ಮಾತಾಡ್ತೀನಿ. ಬಹಳ ಖುಷಿ ಆಗುತ್ತೆ. ಇವತ್ತು ಬ್ರಾಂಚ್ ನಡ್ಸಕತ್ತಿ 7 ಮಂತ್ ಆಯಿತು. ಆ್ಯಕ್ಚುಲಿ ಓಪನ್ ಆಗಿ ಮಾತಾಡ್ತೀನಿ. ನಮ್ಮ ಅಪ್ಲೈನ್ಸ್ ಆದಂಥ ಸೀನಿಯರ್ಗಳು ನಾನೊಂದು ತಪ್ಪು ಮಾಡಿದ್ದೆ, ಆ ತಪ್ಪನ್ನು ನೀ ಕಂಟಿನ್ಯೂ ಮಾಡ್ತೀಯಾ, ನೀ ಬದಲಾಗಲ್ಲ, ನಿನ್ನ ಕೈಯಿಂದ ಏನೂ ಆಗೋದಿಲ್ಲ, ನಿನಗೆ ಬ್ರಾಂಚ್ ಕೊಡಲ್ಲ ಅಂತ ಹೇಳಿದರು. ಬಟ್ ಇವತ್ತು ಒಂದು ಮಾತು ಹೇಳ್ತೀನಿ, ಇವತ್ತಿಗೆ 7th ಮಂತ್ ಆಯ್ತು ಒಂದು ಬ್ರಾಂಚ್ ತೆಗೆದು, ಇವತ್ತಿಗೂ ನನ್ನ ಅಪ್ಲೈನ್ಸ್ ಸೀನಿಯರ್ ನನ್ನ ಪ್ರಾಬ್ಲಮ್ ಆಗೈತಿ ಬಾ ಅಂತ ಇವತ್ತಿಗೂ ಕರೆದಿಲ್ಲ, ಹಂಗೆ ಬ್ರಾಂಚ್ ನಡ್ಸಾಕತ್ತಿದ್ದೀನಿ. ಬಟ್ ಒಂದು ಖುಷಿ ಆಗುತ್ತೆ, ಒಂದು ಸಮಸ್ಯೆ ಅಂತ ಉಂಟಾತು. ಯಾಕಪ್ಪ ಅಂದರೆ ಲೋಕಲ್ ಬಂದರೆ ಫೇಸ್ ಮಾಡೋ ಶಕ್ತಿ ನನ್ನ ಹತ್ರ ಇದೆ. ಸಂಘಟನೆ ಒಂದು ನುಗ್ಗಿತ್ತು ಒಂದು ನನ್ನ ಟೈಮಲ್ಲಿ. ಒನ್ ಡೇ ಬಿಫೋರ್ ನಾನೊಂದು ಮೀಟಿಂಗಲ್ಲಿದ್ದೆ, ಸರ್ ಜೊತೆನೂ ಇದ್ದೆ. ಬಂದು ನನ್ನ ಜೊತೆ ಮಾತಾಡಿ ಎಲ್ಲ ಮುಗಿಸೋಗಿದ್ರು. ಬಟ್ ನೈಟ್ ಕುಡ್ದು ನನಗೆ ಬೇಕಾದಂಗೆ ಮಾತಾಡಿ ನಿನಗೆ ಎತ್ತುತ್ತೀನಿ, ನಿನಗೆ ಕೊಲ್ತೀನಿ, ನೋಡ್ಕೊತೀನಿ ಅಂತ ಬಾಯಿಗೆ ಬಂದಂಗೆ ಬೈತಿದ್ದ. ಬಟ್ ಭಾಳ ಖುಷಿ ಆಗುತ್ತೆ. ಮಾರನೇ ದಿನ ಬಂದು ದಾವಣಗೆರೆ ಉಪಾಧ್ಯಕ್ಷ ಮಾಡೋದ ನನಗೆ. ಬ್ರದರ್ ಒಂದು ಮಾತು ಹೇಳ್ತೀನಿ, ಜೀವನದಾಗ ಏನು ಆಗಲ್ಲ ಅಂದ್ರೆ ಏನು ಆಗಲ್ಲ, ಹೋಗ್ತಾ ಇರ್ಬೇಕು ದಾರಿಯಲ್ಲಿ. ಅರ್ಥ ಆಗ್ತದನ? ಕಡ್ರು ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕೇಳ್ರಿ, ನನ್ನ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನಾನು ಡೈರೆಕ್ಟ್ ಸೇಲ್ ಬಿಸ್ನೆಸ್ಗೆ ಬಂದಿದ್ದು. ನಾನೊಂದು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸ್ವಲ್ಪ ಲಾಕ್ಡೌನ್ ಆಗಿ ನಾನು ಹೊರಗಡೆ ಇದ್ದೆ. ಬಂದಿದ್ದು ಒಂದು ಪರ್ಸನ್ನ ನೋಡೋಕ್ಕೋಸ್ಕರ. ಅರ್ಥ ಆಗ್ತಿದೆನಾ? ಬಟ್ 4 ದಿನದ ಟ್ರೈನಿಂಗಲ್ಲಿ ನಾನು ತಿಳ್ಕೊಂಡಿದ್ದು ಇವತ್ತೆಲ್ಲರೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ಅದು ಕ್ರಿಯೇಟ್ ಮಾಡಬೇಕಂತ ಬಂದಿದ್ರು. ಬಟ್ ನಾನು ಇವತ್ತು ಹಿಸ್ಟ್ರಿ ಬುಕ್ಕು, ಸೋಷಿಯಾಲಜಿ ಬುಕ್ಕು, ಪೊಲಿಟಿಕಲ್ ಬುಕ್ ಓದಿ ನಾನು ಹಿಸ್ಟ್ರಿನ ಕ್ರಿಯೇಟ್ ಮಾಡಿಲ್ಲ. ಮ್ಯಾಥ್ಸಲ್ಲಿ ನನ್ನ ಜೀವನನ ಬದಲಾಯಿಸ್ಕೊಂಡಿದ್ದೀನಿ. ಮ್ಯಾಥ್ಸ್ ಈಸ್ ಮೈ ಫೇವ್ರೇಟ್ ಸಬ್ಜೆಕ್ಟ್. ಯಾಕಪ್ಪ ಅಂದರೆ ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಅದೆಷ್ಟು ಕನ್ಫ್ಯೂಸ್ ಮಾಡುತ್ತಲ್ಲ, ಅದೇ ರೀತಿ ನಮ್ಮ ಜೀವನನೂ ಕನ್ಫ್ಯೂಸ್ ಮಾಡ್ತಾನೆ ಇರುತ್ತೆ. ಅರ್ಥ ಆಗ್ತಿದೆನಾ? ಬಟ್ ನಾನೊಂದು ಮಾತು ಹೇಳ್ತೀನಿ, ನಂದು 3 ಲಕ್ಷ ಸಾಲ ಇತ್ತು. ಯಾಕಪ್ಪ ಅಂದರೆ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬೇಕಾದ್ರೆ ಕಮಿಷನ್ ಕೊಟ್ಟಿದ್ದೆ, ಲಂಚ ಅಂತ 3 ಲಕ್ಷ. ಅದು ತೀರಿಸ್ಬೇಕಾದ್ರೆ ಇನ್ನೊಬ್ರು ಹೊರಗಡೆ ಹೋದ್ರೆ ಒಂದು 10,000 ಸಂಬಳ ಸಿಕ್ತಿತ್ತು, 15,000 ಸಂಬಳ ಸಿಕ್ತಿತ್ತು. ಯಾಕಂದ್ರೆ ನನಗೆ ಬರ್ತಿತ್ತು ಟೆಲ್ಸ್ ಕೆಲಸ ಬಿಟ್ಟು ಏನೂ ಬರ್ತದಿಲ್ಲ. ಆ ಟೆಲ್ಸ್ ಕೆಲಸ ಮಾಡಿದ್ರೆ 15,000 ರೂಪಾಯಿ ದುಡಿತಿದ್ದೆ. 5,000 ರೂಪಾಯಿ ಖರ್ಚು ಮಾಡಿದ್ರು, 10,000 ರೂಪಾಯಿ ಸೇವಿಂಗ್ ಮಾಡಿದ್ರೆ 3 ವರ್ಷಕ್ಕೆ 3 ಲಕ್ಷ. ಇನ್ನೊಬ್ಬನಿಗೋಸ್ಕರ 3 ವರ್ಷ ದುಡಿಬೇಕಂತ ನಾನು ಅದೇ ಕಂಪ್ನಿ ಬಗ್ಗೆ ಪ್ಲಾನ್ ಮಾಡಿದೆ. 3 ವರ್ಷ ಸುಮ್ ದುಕಾನ ಅಂತ. ಏನಪ್ಪ ಅಂದ್ರೆ ದುಕಾನ ಅಂತ ಬಂದೆ ಅಷ್ಟೇ, ನಮ್ಮ ತಾಯಣೆ ಮಾಡಿ ಹೇಳ್ತೀನಿ. ಬಟ್ ಸಿಗುವಂಥ ಪರ್ಸನ್ ಚಲೋ ಅಂತ ಸಿಕ್ಕರೆ ನಮ್ಮ ಜೀವನನೇ ಬದಲಾಗುತ್ತೆ.